ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಎನ್ ಟಿ ಪಿ ಸಿ ಹಾಗೂ ಗ್ರೂಪ್ ಡಿ ಬಗ್ಗೆ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರು, ಸರ್ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ ಅಂತೇಳಿ. ಅದೇ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಲ್ಲಿ ಸ್ವಲ್ಪ ಸೆಲೆಕ್ಟೆಡ್ ಕ್ವಶನ್ಗಳನ್ನು ಒಂದು 15 ಕ್ವಶನ್ಗಳನ್ನು ತೊಗೊಂಡಿನಿ. ವೆರಿ ಶಾರ್ಟ್ಕಟ್ ಮೆಥಡಲ್ಲಿ ಹೇಳ್ತೀನಿ. ಭಾಳ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಲಾಸ್ಟ್ ಇಯರಿಂದ ಒಂದು 2-3 ವರ್ಷದಲ್ಲಿ ಬಂದಂತಹ ಪ್ರಶ್ನೆಗಳನ್ನು ತೊಗೊಂಡಿನಿ. ಓಕೆ, ಅದೇ ರೀತಿ ಅತಿ ಶಾರ್ಟ್ಕಟ್ ಮೆಥಡು ಎಷ್ಟರೊಳಗಂದ್ರೆ 5-10 ಸೆಕೆಂಡ್ ಒಳಗೆ ಸೊಲ್ಯೂಷನ್ ಮಾಡುವಂತಹ ಮೆಥಡನ್ನು ಕೂಡ ಹೇಳ್ತಿರ್ತೀನಿ. ಸೊ ಕಂಟಿನ್ಯೂ ಆಗಿ ನೀವು ಕ್ಲಾಸನ್ನು ನೋಡ್ತಾಯಿರಿ, ಅದು ಎಂಡ್ವರೆಗೂ ನೋಡಿರಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದೇ ತರಹ ಪ್ರಶ್ನೆಗಳು 100% ಬರ್ತವೆ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ಕ್ವಶನಲ್ಲಿ ಹೋಗೋಣ. ಯಾವ ಥರ ಕ್ವಶನ್ ಅದ ನೋಡ್ರಿ. ಇಂಗ್ಲೀಷ್ ಒಳಗೂ ಅದ, ಕನ್ನಡದೊಳಗೂ ಅದ. ಈ ಕ್ವಶನ್ ಬಂದಿದ್ದು RRB ಗ್ರೂಪ್ ಡಿಯಲ್ಲಿ 2022ರಲ್ಲಿ 3ನೇ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆ. ಏನದ 171 × 172 173 ಅನ್ನು 17ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತದ ಸರ್? ಇವನ್ನೆಲ್ಲ ಮಲ್ಟಿಫಿಕೇಷನ್ ಮಾಡೋಕ್ಕೆ ಟೈಮ್ ತೊಗೋತಲ್ಲ ಸರ್, ಹೆಂಗೆ ರೀ? ವೆರಿ ಶಾರ್ಟ್ಕಟ್ ನೋಡಿರಿ. ವೆರಿ ಸಿಂಪಲ್ ಆಗಿ ಏನು ಬರಿತೀನಿ ಅಂದ್ರೆ, ಇದು 171ನ ಹೆಂಗೆ ಬರಿಬೋದು ರೀ? ಹೆಂಗೆ ಬರಿಬೋದು ಅಂತಂದ್ರೆ ನೋಡಿರಿ, 170 + 1 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ 170 + 2 ಅಂತ ಬರಿಬೋದು. ನೆಕ್ಸ್ಟ್ 170 + 3 ಅಂತ ಬರಿಬೋದು. ಓಕೆ, ನೀಟಾಗಿ ಒಂದೊಂದು ಸಲ ಬರಿತೀನಿ ನೋಡಿರಿ. ವೆರಿ ಈಸಿ, ಒಟ್ಟು 2 ಸ್ಟೆಪ್ನಾಗ ಆನ್ಸರ್ ಬರುತ್ತೆ ರೀ. ನೋಡಿರಿ, 170 + 1. ಓಕೆ, ಅದೇ ರೀತಿ 170 + 2, ಅದೇ ರೀತಿ 170 + 3 ಈ ರೀತಿ ಬರಿಬೋದು. ಡಿವೈಡೆಡ್ ಬೈ ಏನಂದ ರೀ? 17 ಅಂದಾರೆ. ನೋಡಿರಿ, 17ರಲ್ಲಿ ಇವೆಲ್ಲ ಡಿವೈಡ್ ಆಗ್ತಾವೆ. 170 ಹೋಯ್ತು. ಏನು ಉಳಿತು ನಾವು? ಬರೀ 1 + 2 + 3 ಡಿವೈಡೆಡ್ ಬೈ 17. ಈಗ 6 ಡಿವೈಡೆಡ್ ಬೈ 17 ಅಂದ್ರೆ 6 ಹೋಗೋದಿಲ್ಲ ಅಂತಂದ್ರೆ ನಮ್ಮ ರಿಮೈಂಡರ್ ಶೇಷ ಎಷ್ಟು ಉಳಿತು ರೀ? 6 ಉಳಿತು. ಅಂದ್ರೆ ಶೇಷ ಎಷ್ಟು? 6. ವೆರಿ ಈಸಿ. ಒಟ್ಟು 5 ಸೆಕೆಂಡಿಂದ 10 ಸೆಕೆಂಡ್ ಒಳಗೆ ಆನ್ಸರ್ ಬರುತ್ತೆ. ಓಕೆ, ಅರ್ಥ ಆಯಿತು? ಈ ರೀತಿ ನೀವು ಡಿವೈಡ್ ಮಾಡಿಕೊಂಡು ಸಾಲ್ಯೂಷನ್ ಮಾಡಬೇಕಾಗತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಓಕೆ, ಸೆಕೆಂಡ್ ಕ್ವಶನ್. ಯಾವ ಸಂಖ್ಯೆಯನ್ನು 9ರಿಂದ ಭಾಗಿಸಲ್ಪಡುವುದಿಲ್ಲ ಅಂತಂದ್ರೆ 9ರ ನಿಯಮ ಏನದ ರೀ? ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಡಿವೈಡೆಡ್ ಬೈ 9 ಮಾಡಬೇಕು. ಅದು ಭಾಗ ಹೋದ್ರೆ ಭಾಗ ಹೋಗುತ್ತೆ ಅಂತೇಳಿ ಅರ್ಥ. ಓಕೆ, ಈ ಭಾಗಾಕಾರದ ನಿಯಮದ ಮೇಲೆ ಒಂದೊಂದು ಕ್ವಶನ್ನು 100% ಬಂದದ್ದು. ಇದು ಬಂದಂಥದ್ದು 2022ರಲ್ಲಿ ಬಂದಂತಹ ಪ್ರಶ್ನೆ ಆಗೈತಿ. 2ನೇ ಶಿಫ್ಟಿಗೆ ನೋಡಿರಿ. 9ರಿಂದ 1ನೇದು ಏನದ ನೋಡಿರಿ, 4 9 1 0 4 ಅದು. ನೆಕ್ಸ್ಟು 2ನೇದು 7 7 8 3 2 ಅದು. ನೆಕ್ಸ್ಟ್ ನೋಡ್ರಿ 35 2 5 3. ಓಕೆ, ನೆಕ್ಸ್ಟ್ 4 5 3 9 0 ಅದು. ಓಕೆ, ಒಂದು ಸಲ ಬರ್ದೆ. ನೆಕ್ಸ್ಟು ಇವುಗಳನ್ನ ಕೂಡಿಸ್ರಿಲ್ಲ. ಎಷ್ಟಾಗುತ್ತೆ ನೋಡಿರಿ, ಇವನ್ನೆಲ್ಲ ಕೂಡಿಸ್ರಿ. ನೋಡಿರಿ ಎಷ್ಟಾಗುತ್ತೆ. 1ನೇದು 9 1 10 18 ಆಯಿತು. 18 9ರಿಂದ ಭಾಗ ಹೋಗುತ್ತೆ. ಓಕೆ, ಇದು ಭಾಗ ಹೋಗುತ್ತೆ. 1ನೇದಿಲ್ಲ. 7 7 14 14 22 25 26 27 ಆಯಿತು. 27 9ರಿಂದ ಭಾಗ ಹೋಗುತ್ತೇನು ರೀ? 9 3 27 ಭಾಗ ಹೋಗುತ್ತೆ. ನೆಕ್ಸ್ಟು 5 3 8 10 18 ಆಯಿತು. ಇದು ಕೂಡ 9ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್ ಒಂದು ಉಳಿದಿರ್ತಾರೆ, ಅದು ಆನ್ಸರ್ ಆಗಿರುತ್ತೆ. ನೋಡಿರಿ, 4 5 9 9 9 18 3 21. ಇದು 9ರಿಂದ ಭಾಗ ಹೋಗುವುದಿಲ್ಲ ಅಂತಂದ್ರೆ ಆಪ್ಷನ್ ನಂಬರ್ ಡಿ ನೋಡಿ. ಭಾಗಾಕಾರದ ನಿಯಮಗಳ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ಅವುಗಳನ್ನ ನೋಡ್ಕೊಂಡು ಹೋಗ್ರಿ. ಓಕೆ, ಡನ್. ಈ ರೀತಿ ಕ್ವಶನ್ನು 100% ಬಂದೇ ಬರ್ತವೆ. ನೆಕ್ಸ್ಟ್ ಇದೇ ಥರದ ಪ್ರಶ್ನೆ ಇನ್ನೊಂದು ಅದ ನೋಡ್ರಿ. ಇದು ಕೂಡ ನೆಕ್ಸ್ಟ್ ಶಿಫ್ಟಲ್ಲಿ, ಅದು 2ನೇ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆ ಆಗಿತ್ತು. ಓಕೆ, ಅದೇ ದಿನ 3rd ಶಿಫ್ಟಲ್ಲಿ ಅಂದರೆ ನೆಕ್ಸ್ಟ್ 15ನೇ ತಾರೀಕು ಬಂದಂಥದ್ದು. ಇದು 12ನೇ ತಾರೀಕು ಆದ್ರೆ 15ನೇ ತಾರೀಕು ಬಂದಂಥದ್ದು ಪ್ರಶ್ನೆ ನೋಡಿರಿ. ಕೇಳ್ತಾರಂಥದ್ದು ಇದಕ್ಕೆ ಇಲ್ಲಿ ಕೂಡ ಏನು, ಯಾವುದು 8ರಿಂದ ಭಾಗ ಹೋಗುವುದಿಲ್ಲ ಅಂತಂದ್ರೆ 8ರಿಂದ ಭಾಗ ಹೋಗುವುದಿಲ್ಲ ರೂಲ್ಸ್ ಏನೈತಿ? ಕೊನೆಯ 3 ಅಂಕಿಗಳು
ಎಂಟರಿಂದ ಭಾಗ ಹೋಗಬೇಕು ಅಂದ್ರೆ ಆ ಸಂಖ್ಯೆ ಎಂಟರಿಂದ ಭಾಗ ಹೋಗುತ್ತೆ. ಒಂದೇದು ನೋಡ್ರಿ 792 ಕೊನೆಯ 3 ಅಂಕಿಗಳು 8ರಿಂದ ಭಾಗಿಸ್ರಿ ಎಷ್ಟು ಬರ್ತೈತೆ ರೀ? ಡಿವೈಡ್ ಆಗುತ್ತೆ ಆಗುತ್ತೆ. 8 9 72 ಆಮೇಲೆ ಮತ್ತು 8 9 72 ಇದು ಭಾಗ ಹೋಗುತ್ತೆ. ನೆಕ್ಸ್ಟ್ ಒನ್ ನೋಡ್ರಿ ಯಾವುದದ 112 ಅದ. 112 ಡಿವೈಡೆಡ್ ಬೈ 8 ಅಂದರೆ ಎಷ್ಟಾಯ್ತು ರೀ? 8 1 8 8 4 30 ಇದು ಕೂಡ ಹೋಗುತ್ತೆ. ಆಮೇಲೆ ಥರ್ಡ್ ಒನ್ ನೋಡ್ರಿ ಏನದ 412 ಅದ. ಓಕೆ, ಇದು ನೋಡ್ರಿ ಏನಾಗುತ್ತೆ 8ರಿಂದ ಭಾಗಿಸಿದ್ರೆ 8 5 40 ಮತ್ತು 8 1 0.85 ಅಂದ್ರೆ ಪಾಯಿಂಟ್ದಾಗ ಹೋಗುತ್ತೆ. ಅಂದ್ರೆ ಇದು 8ರಿಂದ ಭಾಗ ಹೋಗುವುದಿಲ್ಲ. ಯಾವುದ್ರಿ? ಆಪ್ಷನ್ ನಂಬರ್ ಸಿ. ಅಂದ್ರೆ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ, ಮುಂದಿಂದು ಭಾಗ ಹೋಗುತ್ತೆ ನೋಡ್ಬೇಕಾದ್ರೆ ಏನದ ರೀ? 552 ಡಿವೈಡೆಡ್ ಬೈ 8 ಅಂತಂದಾಗ ಎಷ್ಟರಲ್ಲಿ ಹೋಗುತ್ತೆ ನೋಡಿರಿ? 8 6 48 8 9 75 ಇದು ಹೋಗುತ್ತೆ. ಅಂದ್ರೆ ಯಾವುದು? ಮೂರನೇ ಆಪ್ಷನ್ನು ನಮಗೆ 8ರಿಂದ ಭಾಗ ಹೋಗುವುದಿಲ್ಲ. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, 4ನೇ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟು. ಇದು ಕೂಡ 2021ರಲ್ಲಿ ಬಂದಂಥದ್ದು. ಏನು ಕ್ವಶನು? 1ರಿಂದ 700ರವರೆಗಿನ ಎಷ್ಟು ಸಂಖ್ಯೆಗಳು 17ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತವೆ? 1ರಿಂದ 700 ತಕ್ಕ ಯಾರು ಮಾಡಪ್ಪ ಇದನ್ನೆಲ್ಲ? ಹೌದಿಲ್ಲ? ಅಂದ್ರೆ 17 ಮಗ್ಗಿ ಬರಿಬೇಕ್ರಿ ಫಸ್ಟಿಗೆ ನಾವು. 17 ಮಗ್ಗಿ ಬರೀ. 17 1 17 17 2 34 ಹಿಂಗೆ ಹೋಗಿ ಲಾಸ್ಟ್ ಏನು ಬರುತ್ತೆ ರೀ? 697 ಅಂದರೆ 700 ಒಳಗೆ ಬರ್ತೀನಿ. ಓಕೆ, ಡನ್. ಇಲ್ಲೇನು ಫಾರ್ಮುಲಾ ಅದ, ಏನದ ನೋಡ್ರಿ, ಬರೀತೀನಿ. ಟೋಟಲ್ ಲಾಸ್ಟ್ ನಂಬರ್ ಈಕ್ವಲ್ ಟು ಎ ಅಂದ್ರೆ ಫಸ್ಟ್ ನಂಬರ್ ಪ್ಲಸ್ ಇಂಟು ಎನ್ ಅಂದ್ರೆ ಅದು ನನಗೆ ಬೇಕಾಗೈತಿ ಎಷ್ಟು ಅದಾವ ಅಂತೇಳಿ -1 ಇಂಟು ಡಿ ಅಂದ್ರೆ ಡಿಫ್ರೆನ್ಸ್ ಎಷ್ಟದ. ಓಕೆ, ಇದು ಫಾರ್ಮುಲಾ. ಇಲ್ಲಿ ನಾನು ಹಾಕ್ತೀನಿ ಲಾಸ್ಟ್ ನಂಬರ್ ಎಷ್ಟದ ರೀ? ಲಾಸ್ಟ್ ನಂಬರ್ ಎಷ್ಟದ? 697 ಈಕ್ವಲ್ ಟು ಫಸ್ಟ್ ನಂಬರ್ 17 ಅದ. ಎನ್ -1 ಅಂದ್ರೆ ನನಗೆ ಗೊತ್ತಿಲ್ಲ, ಡಿಫ್ರೆನ್ಸ್ ಎಷ್ಟದ? 17 ಅದ. ಓಕೆ, ಈಗ ಸೊಲ್ಯೂಷನ್ ಮಾಡ್ಬೇಕು. ಈ 17ಅನ್ನು ಈ ಕಡೆ ತಂದ್ರೆ ಮೈನಸ್ ಆಗುತ್ತೆ. ಎಷ್ಟು ಉಳಿತು? 680 ಉಳಿತು. ಓಕೆ, ಈಕ್ವಲ್ ಟು ಇಲ್ಲಿ ಏನು ಉಳಿತು ರೀ? ಎನ್ -1 ಇಂಟು 17 ಉಳಿತು. ಈಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ ಮೇಲೆ ಇದು ಡಿವೈಡೆಡ್ ಬೈ ಆಗುತ್ತೆ. 17 ಈ ಕಡೆ ಬಂದ್ರೆ ಅಂದರೆ ಏನಾಗುತ್ತೆ ರೀ? ಎನ್ -1 ಈಕ್ವಲ್ ಟು 40 ಅಂದ್ರೆ 40 ಆಯಿತು. ಅಂದರೆ 17 680 ಡಿವೈಡ್ ಮಾಡಿದ್ರೆ 40 ಬಂತು. ಈ ಒಂದು ಆ ಕಡೆ ಕಳಿಸಿದ್ರೆ ಎಷ್ಟು ಬಂತು? ಎನ್ ಈಕ್ವಲ್ ಟು 41. ದಿಸ್ ಈಸ್ ಅವರ್ ಆನ್ಸರ್, ಆಪ್ಷನ್ ನಂಬರ್ ಬಿ. ವೆರಿ ವೆರಿ ಇಂಪಾರ್ಟೆಂಟು, ಇದು ನೆನಪಿರಬೇಕು. ಶಾರ್ಟ್ಕಟ್ಟಲ್ಲಿ ಮಾಡುವಂತಹ ಮೆಥಡ್ ಇದು. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, 5th ಕ್ವಶನ್ ನೋಡ್ರಿ ಏನದ ನೋಡ್ರಿ. 19 ಟು ದ ಪವರ್ ಆಫ್ 300. ಓಕೆ, ಅನ್ನು 20ರಿಂದ ಭಾಗಿಸಿದಾಗ ಬರುವಂತಹ ಶೇಷ ಅಂತ ಕೇಳ್ಯಾರು. ರಿಮೈಂಡರ್ ಅಂತಂದ. ಇದನ್ನು ಹೆಂಗೆ ಮಾಡ್ಬೇಕು ಸರ್? ಇಷ್ಟು ದೊಡ್ಡ ನಂಬರು. ವೆರಿ ಸಿಂಪಲ್. ಇಲ್ಲಿನೂ ಆಡ್ ನಂಬರು ಈವನ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನೋಡ್ರಿ 19 ಟು ದ ಪವರ್ ಆಫ್ 300 ಡಿವೈಡೆಡ್ ಬೈ 20. ಈಗ ನಾನು 19ಅನ್ನು ಹೆಂಗೆ ಬರಿಬೋದು ರೀ? 20 -1 ಅಂತ ಬರಿಬೋದು ಡಿವೈಡೆಡ್ ಬೈ 20. ಈಗ ಸಪ್ರೇಟ್ ಮಾಡಿದ್ರೆ 20 20 ಭಾಗ ಹೋಗುತ್ತೆ. ಇನ್ನು ಉಳಿದದ್ದೆಷ್ಟು? ಬರೀ 0 ಉಳಿತಿಲ್ಲ. ಓಕೆ, ಅಂದ್ರೆ ಈಕ್ವಲ್ ಟು 0 ಪ್ಲಸ್ ಇಲ್ಲೇನದ -1 ಟು ದ ಪವರ್ ಆಫ್ 300 ಅಂದ್ರೆ -1 ಟು ದ ಪವರ್ ಆಫ್ 300 ಅಂತಂದ್ರೆ ನಮಗೆ ಒಂದನ್ನು 3 ಸಲ ಇಂಟು ಮಾಡ್ಕೊತ ಹೋದ್ರೆ ಇಲ್ಲಿ ಸಮಸಂಖ್ಯೆ ಇದೆ ಅಂತಂದ್ರೆ ನಮ್ಮದಿಲ್ಲಿ ಬರುವಂತಹ ಆನ್ಸರು ಇದು ಪಾಸಿಟಿವ್ ಒಳಗೆ ಇರುತ್ತೆ. ಇಲ್ಲಿ ಮೈನಸ್ ಇದ್ರು ಇಲ್ಲಿ ಸಮಸಂಖ್ಯೆ ಇದ್ರು ಪಾಸಿಟಿವ್ ಒಳಗೆ ಇರುತ್ತೆ. ಅಂದ್ರೆ ರಿಮೈಂಡರ್ ಎಷ್ಟು ಬಂತದಂದ್ರೆ ಓನ್ಲಿ 1. ಅಂದ್ರೆ ಆಪ್ಷನ್ ನಂಬರ್ ಬಿ. ವೆರಿ ಶಾರ್ಟ್ಕಟ್ ಮೆಥಡ್ ಇದು. ಸಮಸಂಖ್ಯೆ ಇದ್ದಾಗ ಏನು ಬರುತ್ತೆ ರೀ? 1 ಬರುತ್ತೆ. ಬೆಸ ಸಂಖ್ಯೆ ಇದ್ದಾಗ ಮೈನಸ್ದಾಗ ಬರುತ್ತೆ. ಇಷ್ಟ ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಹಾಂ, ಇದು ಕೂಡ ಎಲ್ಲಿ ಬಂದದಂದ್ರೆ 2021ರಲ್ಲಿ ಬಂದಂಥದ್ದು ಪ್ರಶ್ನೆ ನೋಡ್ರಿ. ಏನದ? 47 ಟು ದ ಪವರ್ ಆಫ್ 25 -1. ಇದನ್ನು ಭಾಗಿಸುವಂತಹ ನಿಖರವಾದ ಸಂಖ್ಯೆ ಯಾವುದು? ಅಂದರೆ ಈ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಯಾವುದರಿಂದ ಇದನ್ನು ಭಾಗ ಮಾಡ್ಬೋದು ಅಂತ ಕೇಳ. ಇಲ್ಲಿನೂ ಕೂಡ ಒಂದು ಫಾರ್ಮುಲಾ ಅದ. ಏನದ? a ಟು ದ ಪವರ್ ಆಫ್ n
ಮೈನಸ್ ಬಿ ಟು ದ ಪವರ್ ಆಫ್ ಎನ್. ಓಕೆ, ಆಮೇಲೆ ಏನದ ರೀ, ಇಷ್ಟಿದ್ದಾಗ ನಾನು ನೆಕ್ಸ್ಟ್ ಏನು ಬರಿಬೋದು ಇಲ್ಲಿ, ಎನ್ ಅಂತಂದಾಗ ಇದನ್ನು ಈಕ್ವಲ್ ಟು ಎ ಮೈನಸ್ ಬಿ ಅಂತ ನಾನು ಬರಿತೀನಿ. ಓಕೆ, ಇದು ಇಲ್ಲಿ ಫಾರ್ಮುಲಾ ಐತೆ. ಇಲ್ಲಿ ಎನ್ ಅಂತಂದರೆ ಏನು ರೀ, ಆಡ್ ನಂಬರ್. ಇಲ್ಲಿ ಆಡ್ ನಂಬರ್ ಅದಲ್ಲ, ಆಡ್ ನಂಬರ್. ಅದೇ ರೀತಿ ಇಲ್ಲಿ ಎ ಅಂತಂದ್ರೆ ಎಷ್ಟು ರೀ, 47, ಬಿ ಅಂತಂದ್ರೆ 1. ಇವು ವ್ಯಾಲ್ಯೂಸ್. ಈ ವ್ಯಾಲ್ಯೂಸನ್ನು ನಾನು ಎ ಟು ದ ಪವರ್ ಆಫ್ ಎನ್ ಅಂದರೆ ಇದೈತಲ್ಲ, ನಾನು ಇದ್ರ ಒಳಗೆ ಫಿಲ್ ಮಾಡ್ತೀನಿ. ಎಲ್ಲಿ, ನೆಕ್ಸ್ಟ್ ಪೇಜ್ ಒಳಗೆ. ಓಕೆ, ಏನದ ರೀ, ಎ ಮೈನಸ್ ಬಿ ಈಕ್ವಲ್ ಟು 47 ಮೈನಸ್ 1 ಅಂದರೆ ಎಷ್ಟು ಬಂತು ರೀ, 46. 46 ನಾವು ಯಾವ ಥರ ಡಿವೈಡ್ ಮಾಡ್ಬೋದು, 2 ಇಂಟು 23 ಮಾಡ್ಬೋದು. ಅಂದ್ರೆ ಈ ಸಂಖ್ಯೆಯನ್ನು ನಾನು ಭಾಗಿಸುವುದು ಯಾವುದರಿಂದ ಅಂತಂದ್ರೆ ಎಕ್ಸಾಕ್ಟ್ಲಿ 23ರಿಂದ ಭಾಗಿಸ್ಬೋದು. ವೆರಿ ಶಾರ್ಟ್ಕಟ್ ಮೆಥಡ್, ಶಾರ್ಟಾಗಿ ಆನ್ಸರ್ ಎಷ್ಟದ ರೀ, 23ರಿಂದ ನಾನು ಈ ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸಬಹುದು. ಆಪ್ಷನ್ ನಂಬರ್ ಸಿ ನೋಡಿರಿ. ಓಕೆ, ಇದೇ ಥರದ ಭಾಳಷ್ಟು ಕ್ವಶನ್ಸ್ ಅದಾವ. ಸ್ವಲ್ಪ ನಾನು 15 ಕ್ವಶನ್ಗಳನ್ನು ತೊಗೊಂಡಿನಿ. ಇದು ನಮಗೆ ಏನಾದರೂ ಇಂಟ್ರೆಸ್ಟ್ ಆಗಿತ್ತಪ್ಪ ಅಂದ್ರೆ ನೀವು ಕಮೆಂಟ್ ಮುಖಾಂತರ ಹೇಳಿದ್ರೆ, ಭಾಳ ಜನ ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ. ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಅರ್ಥ ಆಯ್ತು ಕ್ವಶನು. ನೆಕ್ಸ್ಟು ಕ್ವಶನನ್ನು ನೋಟ್ ಮಾಡಿ ಬರ್ಕೋರಿ. ಎಲ್ಲ ಬಂದಿದ್ದು ಕ್ವಶನ್, ಬಂದಂಥ ಪ್ರಶ್ನೆಗಳು. ಇದು ಕೂಡ 2019ರಲ್ಲಿ ಬಂದಂಥ ಪ್ರಶ್ನೆ. ಏನದ ರೀ, 5 ಟು ದ ಪವರ್ ಆಫ್ 501 ಅನ್ನು 126ರಿಂದ ಭಾಗಿಸಿದಾಗ ಬರುವಂತಹ ಶೇಷ ಅಂತ ಕೇಳ್ಯಾರ. ಇದನ್ನು ಹೆಂಗೆ ಮಾಡೋದು ರೀ ಸರ, ಇದು ವೆರಿ ಈಸಿ. ಏನಪ್ಪ, ಇದನ್ನು ಹೆಂಗೆ ಬರೀತೀನಿ, 5 ಟು ದ ಪವರ್ ಆಫ್ 501 ಡಿವೈಡೆಡ್ ಬೈ 126 ಅಂತ ಬರೀತೀನಿ. ಈಗ ಈ 501ರಲ್ಲಿ ನಾನು ಸ್ವಲ್ಪ ತಕ್ಕೋಬೋದಲ್ಲ, 5 ಕ್ಯೂಬ್ ಮಾಡ್ಬೋದು. ನಾನು 5 ಕ್ಯೂಬ್ ಮಾಡಿಕೊಂಡು ಎಷ್ಟಾಯ್ತು, 5 ಕ್ಯೂಬು, ಹಾಂ, ಅದು ಎಷ್ಟೈತಿ ನಿಮಗೆ ಗೊತ್ತಿರಬೇಕು, ಅಂದರೆ ನಿಮಗೆ ಗೊತ್ತಾಗುತ್ತೆ. ಉಳಿದದ್ದನ್ನು ಮೇಲ್ಗಡೆ ಬರೀತೀನಿ. ಓಕೆ, ಉಳಿದದ್ದನ್ನು ಅದ್ರ ಪವರ್. ಓಕೆ, ಈಗ ಇಲ್ಲಿ ನೋಡಿರಿ 5 ಮೈನಸ್ ಆಗೈತಿ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಮೈನಸ್ ಆಗೈತಿ ಅಂದ್ರೆ ನಂದು ನಂಬರ್ ಏನು ಬರುತ್ತೆ ರೀ, -1 ಬರುತ್ತೆ. ಇನ್ಕ ಹೇಳಿದ್ನಲ್ಲ ನಾನು ಶಾರ್ಟ್ಕಟ್ಟು, ಅಂದ್ರೆ -1 ಟು ದ ಪವರ್ ಆಫ್ 126. ಓಕೆ, ಇಷ್ಟು ಬಂತ. ಈಗ ಇಲ್ಲಿ -1 ಟು ದ ಪವರ್ ಆಫ್ ಅಂದ್ರೆ ಇಲ್ಲಿ ಮೈನಸ್ ಅಂದ್ರೆ 1 ಕಳಿಬೇಕು. ಯಾವುದರಲ್ಲಿ, ಈ ಕೆಳಗಿಂದ್ರಲ್ಲಿ. ಅಂದ್ರೆ 126 -1 ಅಂದರೆ ಎಷ್ಟು ಬಂತು, 125. ಆಪ್ಷನ್ ನಂಬರ್ ಡಿ ನೋಡಿರಿ. ವೆರಿ ಶಾರ್ಟ್ಕಟ್ ಮೆಥಡು, ವೆರಿ ವೆರಿ ಇಂಪಾರ್ಟೆಂಟು. ಈ ಥರ ಪ್ರಶ್ನೆ 100% ಎಲ್ಲಿ ಬಂದದ್ರಿ, ALP ಅಂತಂದ್ರೆ ಇದು ಆಟೋ ಪೈಲಟ್ ಇರ್ತಾರಲ್ಲ ಅವ್ರಿಗೆ ಬಂದದ. ಸೊ ಇಲ್ಲಿ ಬರುವಂಥ ಚಾನ್ಸಸ್ ಅದ. ಸೊ ಎಲ್ಲ ಕಂಬೈನ್ ಮಾಡಿ ಕ್ವಶನನ್ನು ತೊಗೊಂಡಿನಿ. RRB ಅಂದ್ರೆ ಅಲ್ಲಿ ಕ್ವಶನ್ ಇಲ್ಲೇ, ಇಲ್ಲಿ ಕ್ವಶನ್ ಅಲ್ಲೇ, ಅದೇ ತರಹದ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಅದ. ದೆನ್ ಓಕೆ, NTPCಗಾದ್ರೆ ಹೊಸ ಥರನ ತೆಗಿತಿರ್ತಾರೆ. ಸೊ ಅದ್ರ ಬಗ್ಗೆನೂ ಇರಲಿ. NTPC 2016ರಲ್ಲಿ ಕೇಳಿದಂತಹ ಪ್ರಶ್ನೆ ಆಗೈತೆ ನೋಡ್ರಿ. ಏನದ, 1ರಿಂದ 100ರವರೆಗೆ ಎಣಿಕೆಯಲ್ಲಿ 10ರ ಸ್ಥಾನದಲ್ಲಿ ಬರುವಂತಹ 2 ಎಷ್ಟದವು, 10ರ ಸ್ಥಾನದಾಗ ಎಷ್ಟದವು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಫಸ್ಟಿಗೆ 1ರಿಂದ 10ರ ತನಕ ಎಷ್ಟು ಬರ್ತಾವೆ ರೀ, 0 ಬರ್ತಾವೆ, 1 ಬರೋಂಗಿಲ್ಲ. 10ರ ಸ್ಥಾನದಾಗ ಇರ್ಬೇಕು ನನಗೆ. ಅದೇ ರೀತಿ 11ರಿಂದ 20ರ ತನಕ ಎಷ್ಟು ಬರ್ತಾವೆ ರೀ, 1 ಬರ್ತೈತಿ. ಇಲ್ಲಿ ಬಂದದಿಲ್ಲ 10ರ ಸ್ಥಾನದಾಗ ಅಂದ್ರೆ ಅದ ಬಂದೈತಿ 20. ಅದೇ ರೀತಿ 21ರಿಂದ 30ರ ತನಕ ಎಷ್ಟು ಬರ್ತಾವೆ ರೀ, ಇಲ್ಲಿ 9 ಬರ್ತಾವೆ. ಇದ್ರ ಮುಂದೆ 10ರ ಸ್ಥಾನದಾಗ ಎಲ್ಲಿ ಬರೋಂಗೇ ಇಲ್ಲ. ಅಂದ್ರೆ 31ರಿಂದ 100ರ ತನಕ 1 ಬರೋಂಗಿಲ್ಲ. ಅಂದ್ರೆ ಟೋಟಲ್ ನಮ್ಗೆ ಎಷ್ಟು ಅದ ರೀ, 9 + 1 ಅಂತಂದ್ರೆ ಟೋಟಲ್ 10 ಸ್ಥಾನದಾಗ 10ರ ಸ್ಥಾನದಲ್ಲಿ ಯಾವ್ದು ಬರುತ್ತೆ ರೀ, 2 ಬರುತ್ತೆ. ಆಪ್ಷನ್ ನಂಬರ್ ಸಿ ನೋಡಿರಿ. ಓಕೆ, ಆಪ್ಷನ್ ನಂಬರ್ ಸಿ ಗೊತ್ತಾಯಿತು. ಡನ್. ಓಕೆ, NTPCಯಲ್ಲಿ ಬಂದಂಥ ಪ್ರಶ್ನೆ. ನೆಕ್ಸ್ಟು 9ನೇ ಪ್ರಶ್ನೆ ಏನದ ನೋಡ್ರಿ. 50ಕ್ಕಿಂತ ಕಡಿಮೆ ಇರುವಂತಹ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದ್ರೆ ಇಲ್ಲಿ ಸಾರಿ ಒಂದು ಹೇಳ್ಕೊಡ್ತೀನಿ. ಏನಂತಂದ್ರೆ ಈಗ 1ರಿಂದ 100 ತನಕ ಎಷ್ಟಿರ್ತಾವೆ ಗೊತ್ತಿರ್ಬೇಕು ನಾನು ಟೋಟಲ್. ಅದಕ್ಕಿಂತ ಮುಂಚೆ 1 to 25 ತನಕ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿರ್ತಾವೆ, 9. ಇದು ವೆರಿ ವೆರಿ ಇಂಪಾರ್ಟೆಂಟು, ಇವುಗಳನ್ನ ನೆನಪಿಡಬೇಕು. ನೆಕ್ಸ್ಟು ಅದೇ 25 to ಅಥವಾ ಬೇಡ 1ರಿಂದ ಅಂತ ತೊಗೊಂಡು ನಾವು 1 to 50 ತನಕ ಎಷ್ಟು ಬರ್ತಾವೆ ಅಂದ್ರೆ 15 ಬರ್ತಾವೆ.
ಓಕೆ. ಅದೇ ರೀತಿ 1 to 100 ತನಕ ನೀವು ಕ್ಯಾಲ್ಕುಲೇಷನ್ ಎಷ್ಟು ಅಂತ ಕೇಳಿದಂದ್ರೆ ಒಂದು ವೇಳೆ ಟೋಟಲ್ ಆಗಿ 25 ಇರ್ತವೆ. ನನಗೆ ಕೇಳಿದಂಥದ್ದು ಯಾವುದ್ರಿ ಅವರು 1ರಿಂದ 50ಕ್ಕಿಂತ ಕಮ್ಮಿ ಇರುವಂಥವು ಅಂದ್ರೆ ಎಷ್ಟು ಬರ್ತವೆ? 15 ಬರ್ತಾವೆ. ಆಪ್ಷನ್ ನಂಬರ್ ಬಿ ನೋಡ್ರಿ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಇವುಗಳನ್ನ ನೆನಪಿಟ್ಕೊಂಡ್ಬಿಡ್ರಿ, ಇವೆಲ್ಲ ಎಕ್ಸಾಮ್ದಲ್ಲಿ ಕೇಳುವಂಥ ಚಾನ್ಸಸ್ ಅದು. ಡನ್. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟು. ಗ್ರೂಪ್ ಡಿಯಲ್ಲಿ ಕೇಳಿದಂತಹ 2022ರಲ್ಲಿ ಕೇಳಿದಂಥ ಪ್ರಶ್ನೆ. ಒಬ್ಬ ವ್ಯಕ್ತಿಯು ತನ್ನ ತೋಟದಲ್ಲಿ 21,025 ಮಾವಿನ ಮರಗಳನ್ನು ನೆಟ್ಟಿದ್ದಾನೆ. ಪ್ರತಿ ಸಾಲಿನಲ್ಲಿ ಎಷ್ಟು ಮಾವಿನ ಮರಗಳಿವೆಯೋ ಅಷ್ಟೇ ಸಾಲುಗಳು ಇರುತ್ತವೆ. ಗೊತ್ತಾಯ್ತಲ್ಲ, ಒಂದು ಸಾಲಿನಾಗ ಎಷ್ಟು ಮರ ಅದಲ್ಲ ಅಷ್ಟೇ ಸಾಲದ ಸಾಲುಗಳ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತಂದ. ಭಾಳ ಈಸಿ ಇದು. ಏನಂತಂದನ, ಎಷ್ಟು ಒಂದು ಸಾಲಿನಾಗ ಎಷ್ಟು ಅದಾವಲ್ಲ ಮರ ಅಷ್ಟು ಏನದಾವ್ರಿ ಸಾಲದವು. ಅಂದ್ರೆ ಈಕ್ವಲ್ ಟು ಎಷ್ಟು ಕೊಟ್ಟಾರಿ? 21,025 ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಏನಾಯ್ತು ರೀ? x² ಈಕ್ವಲ್ ಟು 21,025. ಈ ಸ್ಕ್ವೇರನ್ನು ಆ ಕಡೆ ಕಳಿಸಿದ್ರೆ √21,025. ಇದು ಯಾವ ಸಂಖ್ಯೆ ವರ್ಗ ಸಂಖ್ಯೆ ಆಗುತ್ತೆ ರೀ? 145. ಅದು ಹೆಂಗೆ ಕಂಡಿದೆ ಅಂತೇಳಿ ನಾನು ಟಾಪಿಕ್ ಮಾಡೀನಿ, ವರ್ಗ ಸಂಖ್ಯೆಗಳು ಗಣ ಸಂಖ್ಯೆಗಳು ಅಂತೇಳಿ. ಅಂದ್ರೆ ಆ ಒಟ್ಟು ಸಾಲುಗಳ ಸಂಖ್ಯೆ ಅಂತಂದ್ರಲ್ಲ ಎಷ್ಟು ಅದಾವ ರೀ? 145 ಸಾಲುಗಳು ಅದಾವ. ವೆರಿ ವೆರಿ ಇಂಪಾರ್ಟೆಂಟು, ಲಕ್ಷ್ಯದಾಗಿರಲಿ. ನೋಟ್ ಮಾಡ್ಕೋರಿ. ಸೊ ಎಲ್ಲ ಸ್ಕ್ರೀನ್ಶಾಟ್ ತಗೋತೀರಿ, ಸ್ಕ್ರೀನ್ಶಾಟ್ ಮಾಡ್ಕೊರಿ, ನಿಮಗೆ ಬಿಟ್ಟಿದ್ದು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಏನದ ನೋಡಿ. 2 ಸಂಖ್ಯೆಗಳ ಮೊತ್ತ 27. 2 ಸಂಖ್ಯೆಗಳ ಮೊತ್ತ 27. ಫಸ್ಟಿಗೆ ಅದನ್ನು ಬರೀನು. x + y = 27. ಓಕೆ, ದೆನ್ ಒಂದು ಸಂಖ್ಯೆಯ 5 ಪಟ್ಟು ಇನ್ನೊಂದು ಸಂಖ್ಯೆಯ 4 ಪಟ್ಟು ಅಂತಂದ. ಇಲ್ಲಿ ನೋಡ್ರಿ, 5 times one number is equal to 4 times other number. ಅಂದ್ರೆ ಅವ್ರೇನು ಹೇಳ್ತಾರೆ, ಒಂದು ಸಂಖ್ಯೆಯ 5 ಪಟ್ಟು ಇದ್ದಿದ್ರೆ ಅದು 4 ಪಟ್ಟಿಗೆ ಇನ್ನೊಂದು ಸಂಖ್ಯೆ ಸಮ ಇದೆ ಅಮ್ಮ, ಎರಡನೇ ಸಾಲು. ಹಾಗಾದರೆ ಆ ಎರಡೂ ಸಂಖ್ಯೆಗಳಲ್ಲಿ ಸ್ಮಾಲ್ ಚಿಕ್ಕ ಸಂಖ್ಯೆ ಯಾವುದು ಅಂತಂದ್ರೆ ಇದನ್ನು ಹೆಂಗೆ ಬರಿಬೋದು? ಇಕ್ವೇಷನ್ 5x - 4y = 0. ದಿಸ್ ಈಸ್ ಅವರ್ ಇಕ್ವೇಷನ್ ನಂಬರ್ 1. ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಇದು ಈಕ್ವಲ್ ಮಾಡಿಕೊಂಡು ನೀವೇನು ಮಾಡಬೇಕು? ಎಕ್ಸ್ ಮತ್ತು ವಾಯ್ಗಳ ಬೆಲೆ ಕಂಡುಹಿಡಿದಾಗ ಇದು ನೀವೇ ಈಕ್ವಲ್ ಮಾಡಿಕೊಂಡು ಸೊಲ್ಯೂಷನ್ ಮಾಡ್ಕೊರಿ. ಎಲ್ಲ ನಾನು ಮಾಡೋ ಅವಶ್ಯಕತೆ ನಿಮ್ಗೆ ಗೊತ್ತಾಗುತ್ತೆ. ಇಕ್ವೇಷನ್ 1, ಇಕ್ವೇಷನ್ 2, ಇಲ್ಲಿ ಎಕ್ಸ್ ಅದ, ಅದನ್ನು 5x ಮಾಡ್ಕೊಳಕ್ಕೆ ಇಂಟು 5 ಮಾಡ್ತೀರಿ, ಅದು ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ x = 12, y = 15 ಬರುತ್ತೆ ರೀ. ಓಕೆ, ಡನ್. ಅಂದ್ರೆ ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ರೀ? 12. ಎಲ್ಲಿದೆ ರೀ? ಆಪ್ಷನ್ ನಂಬರ್ ಬಿ ಅದ ನೋಡಿರಿ. ಆಪ್ಷನ್ ನಂಬರ್ ಎ. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. 5:3 ಅನುಪಾತದಲ್ಲಿರುವ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 50. ಆದರೆ ಆ ಸಂಖ್ಯೆಗಳ ಉತ್ಪನ್ನ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಮಲ್ಟಿಫಿಕೇಷನ್ ಮಾಡಿ ಕೊಡ್ರಿ ಅಂತಂದಾರ. ಏನು ಹೇಳ್ಯಾರ ನೋಡ್ರಿ. 2 ಸಂಖ್ಯೆಗಳು ಯಾವ್ಯಾವ? 5x - 3x ವ್ಯತ್ಯಾಸ ಎಷ್ಟದ ರೀ? 50 ಅದ. ಅಂದ್ರೆ 5x 3x ಹೋದ್ರೆ 2x ಅಂದ್ರೆ 50 ಆಯಿತು. x = 25 ಆಯಿತು. ಅಂದ್ರೆ ಅವ್ರ ಪ್ರಾಡಕ್ಟ್ ಅಂದಾರ. ಈಗ ಪ್ರಾಡಕ್ಟ್ ಅಂದರೆ ಏನು ರೀ? 5x × 3x ಮಲ್ಟಿಫಿಕೇಷನ್ ಅಂದರೆ ಎಷ್ಟಾಯಿತು? 5 3 15 x ಆಯಿತು, x² ಆಯಿತು. ಅಂದ್ರೆ ಇಲ್ಲಿ ನನಗೆ x ಸಿಕ್ಕತಿ, ಇಲ್ಲಿ ಆ ವ್ಯಾಲ್ಯೂದಾಗ ಹಾಕಬೇಕು. ಅಂದ್ರೆ 15x² = 15 ಏನು ಬಂತು? x ಅಂದ್ರೆ 25² ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತು? 25 × 15 ಅಂತಂದ್ರೆ ಸ್ಕ್ವೇರ್ ಮಾಡ್ಕೊಂಡ್ರೆ ಎಷ್ಟಾಯಿತು? 9375 ಆಗುತ್ತೆ. ಎಷ್ಟಾಯ್ತು ರೀ? 9375. ಆಪ್ಷನ್ ನಂಬರ್ ಬಿ. ಇದು ಕೂಡ RRB NTPCಯಲ್ಲಿ ಬಂದಂತಹ ಪ್ರಶ್ನೆ ಆಗಿದೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. 1ರಿಂದ 12ರವರೆಗಿನ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತಂದಿತ್ತು. ನಾನು ಈಗಾಗಲೇ ಪ್ರಿವಿಯಸ್ ಯಾವುದಾದ್ರೂ ಕ್ಲಾಸ್ ಮಾಡಿದರೆ ಅಲ್ಲಿ ಕೂಡ ಹೇಳೀನಿ. ಏನು? 1ರಿಂದ 12 ಅಂದ್ರೆ 1² 2². ಇದೇ ರೀತಿ ನೀವು ಬರ್ಕೊತ ಹೋದ್ರೆ 12² ತನಕ ನಮಗೆ ಏನು ಕಂಡುಹಿಡಿದಾರೆ? ಮೊತ್ತ ಕಂಡು. ಹಿಂಗೆ ಕೂಡಿಸ್ಕೊಂತ ಸ್ಕ್ವೇರ್ ಮಾಡಿ ಕೂಡಿಸೋದು ನಿಮ್ಮದು ಲೇಟ್ ಆಗುತ್ತೆ.
ಫಾರ್ಮುಲಾ ಏನದ ರೀ, ವರ್ಗ ಸಂಖ್ಯೆಗಳ ಕೇಳಿದಾಗ ಹಿಂಗೆ ಸಾಲಾಗಿ ಇದ್ದಾಗ n ಇಂಟು n ಪ್ಲಸ್ 1 ಆಮೇಲೆ 2n ಪ್ಲಸ್ 1 ಡಿವೈಡೆಡ್ ಬೈ 6 ಅದು. ಇಲ್ಲಿ ನಾನು n ಅಂದರೆ ಎಷ್ಟು ಆ ವ್ಯಾಲ್ಯೂವನ್ನು ಹಾಕಬೇಕು. n ಅಂದರೆ ಎಷ್ಟು 12 ತನಕ ಮಾಡೋಣ ನಾನು. 12 ಅಂದರೆ n, ದಿಸ್ ಈಸ್ n ಅಂದರೆ 12 ಪ್ಲಸ್ 1 ಅಂದರೆ 13. ಓಕೆ, ನೆಕ್ಸ್ಟು 12 24 1 ಅಂತಂದರೆ 25. ಇವೆಲ್ಲ ಮಲ್ಟಿಫಿಕೇಷನ್. ಈ ಡಿವೈಡೆಡ್ ಬೈ 6. 6 1 6 2 25 50. 50 ಇಂಟು 13 ಅಂದ್ರೆ 650. ಅಂದ್ರೆ ಒಟ್ಟು ಮೊತ್ತ ಎಷ್ಟು ಬಂತು ರೀ, 650. ಅವರ್ ಆನ್ಸರ್ 650. ಆನ್ಸರ್ ಆಪ್ಷನ್ ನಂಬರ್ ಸಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಒಂದು ಸಂಖ್ಯೆಯ 5ರ ಗುಣಲಬ್ಧದಿಂದ 10 ಕಳೆದರೆ ಅಂತಂದ್ರೆ ಒಂದು ಸಂಖ್ಯೆ 5x ಅದರ ಗುಣಲಬ್ಧದಿಂದ 10 ಕಳೆದರೆ ಆ ಸಂಖ್ಯೆಯ 8ರಿಂದ 4 ಗುಣಲಬ್ಧದಿಂದ ಅಂದ್ರೆ ಅದ ಸಂಖ್ಯೆಯ 4ರ ಗುಣಲಬ್ಧದಿಂದ 8ರಿಂದ ಕಳೆದ್ರೆ ಸಮ ಐತಿ ಅಂತ ಹೇಳ್ತಾನೆ. ಓಕೆ, ಈಗ ನಾವು ಈ 4xನ್ನು ಈ ಕಡೆ ತೊಗೊಂಬರ್ರಿ, ಮೈನಸ್ ಆಗುತ್ತೆ, ಎಕ್ಸ್ ಅಷ್ಟೇ ಉಳಿತತಿ, ಹೌದಾ? ಅದೇ ರೀತಿ ಈ 8ನ್ನು ಈ ಕಡೆ ತೊಗೊಂಬಿಡ್ರಿ, ಮೈನಸ್ ಅಂತಂದ್ರೆ 2 ಮೈನಸ್ ಪ್ಲಸ್ ಆದ್ರೆ 18, 2 ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ x = 18. ಅವರ ಆನ್ಸರ್ x = 18. ಅವ್ರು ಕೇಳಿದ್ದೇನು ಆ ಸಂಖ್ಯೆ. ಡನ್. ಓಕೆ, ನೆಕ್ಸ್ಟ್ 15th ಕ್ವಶನ್ ಏನದ ನೋಡ್ರಿ. 2 ಸಂಖ್ಯೆಗಳ ಮೊತ್ತ 13 ಆಗಿದ್ದರೆ, 2 ಸಂಖ್ಯೆಗಳ ಮೊತ್ತ ಬರಿತೀನಿ. 2 ಸಂಖ್ಯೆಗಳ ಮೊತ್ತ 13, ಅವುಗಳ ವರ್ಗಗಳ ಮೊತ್ತ ಅಂದ್ರೆ x² ಪ್ಲಸ್ y² = 97. ಎಷ್ಟದ ರೀ, 97. ಓಕೆ, ಅವ್ರು ಕೊಟ್ಟದ್ದು. ಅದೇ ರೀತಿ ಅವ್ರು ಕೇಳಿದ್ದೇನೆ ಅವುಗಳ ಉತ್ಪನ್ನ ಮೀನ್ಸ್ ಪ್ರಾಡಕ್ಟ್ ಅಂದ್ರೆ x ಇಂಟು y = ಕ್ವಶನ್ ಮಾರ್ಕ್. ಇಲ್ಲಿ ನಮಗೊಂದು ಫಾರ್ಮುಲಾ ಗೊತ್ತಿರಬೇಕು, ಏನು, a ಪ್ಲಸ್ b ಹೋಲ್ ಸ್ಕ್ವೇರ್ ಅಂತಂದ್ರೆ ಏನು ಬಂತು, a² ಪ್ಲಸ್ b² ಪ್ಲಸ್ 2ab. ಇಲ್ಲಿ ಕೇಳಿದಂಥ a ಪ್ಲಸ್ b ಅಂತಂದ್ರೆ ಈ x ಪ್ಲಸ್ y ಅಂದ್ರೆ ಕೊಟ್ಟಾರ. ಅದೇ ರೀತಿ a² ಪ್ಲಸ್ b² ವ್ಯಾಲ್ಯೂ ಕೊಟ್ಟಾರ, ಅವುಗಳ ವ್ಯಾಲ್ಯೂ ಪುಟ್ ಮಾಡ್ಬೇಕು ನಾವು. ಏನದ ಇಲ್ಲಿ 13 ಅದ, 13² = a ಪ್ಲಸ್ b ಅಂತಂದ್ರೆ ಎಷ್ಟದ, 97 ಅದ, ಪ್ಲಸ್ 2ab. ಅವ್ರು ಕೇಳಿದ್ದು ನನಗೆ ಎ ಬಿ ಅಷ್ಟೇ ಕೇಳ್ಯಾರಂತಂದ್ರೆ ಏನು ಬರುತ್ತೆ, 13² ಎಷ್ಟು ಬಂತು, 169. ಓಕೆ, 169 ಆಯಿತು. ಈ 97 ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಡಿವೈಡೆಡ್ ಬೈ 2. ದೆನ್ 169 ಮೈನಸ್ 97 ಅಂತಂದ್ರೆ ಎಷ್ಟಾಯಿತು, 72. ಬರೀ ಇಲ್ಲೇನು ಓದೋದು, ಎ ಬಿ ಅಷ್ಟೇ ಓದತ್ತೆ ಅಂದ್ರೆ ನನಗೆ ಮೀನ್ಸ್ ಇದಂದ್ರೆ XY ಅವ್ರು ಕೊಟ್ಟಿದ್ದು ಅಂದರೆ = 72 ಡಿವೈಡೆಡ್ ಬೈ 2 ಮೀನ್ಸ್ 36. ದಿಸ್ ಈಸ್ ಅವರ್ ಆನ್ಸರ್, ಮೀನ್ಸ್ ಆಪ್ಷನ್ ನಂಬರ್ ಬಿ. ಇದು ಕೂಡ RRB JEಯಲ್ಲಿ ಕೇಳ್ಯಾರಂತಂದ್ರೆ ನಿಮಗೆ JE ಜೂನಿಯರ್ ಇಂಜಿನಿಯರಲ್ಲಿ ಕೇಳ್ಯಾರಂದ್ರೆ ಅದಕ್ಕಿಂತ ಕೆಳಗಿನ ಲೆವೆಲಲ್ಲಿ ಈ ಥರ ಕ್ವಶನ್ನು ಕಾಪಿ ಪೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ತಗೊಂಡದ್ದು. ಲಾಸ್ಟ್ ಒನ್ ಇನ್ನೊಂದದ. ಓಕೆ, ಇನ್ನೊಂದೊಂದು ಟೈಪಿಂಗ್ದಾಗ ಇನ್ನೊಂದದ ಇರಲಿ, ಅದನ್ನೂ ಒಂದು ಹೇಳ್ಕೊಂಡು ಏನದ, ಒಂದು ಸಂಖ್ಯೆಯ 6/5 ಗುಣಿಸಿದಾಗ ಅದು 108/125 ಆಗುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ನೋಡಿರಿ. ಒಂದು ಸಂಖ್ಯೆ ಅದ, ಅದು ಯಾವುದು ಗೊತ್ತಿಲ್ಲ, ಎಕ್ಸ್. ಇದಕ್ಕೆ 6/5 ಅನ್ನು ಗುಣಿಸಿದ್ರೆ 108/125 ಬರ್ತೈತೆ ಅಂತ ಹೇಳ್ತಾರೆ. ಆದರೆ ಈ ಎಕ್ಸ್ ಅಂದರೆ ಎಷ್ಟು ಅಂತ ಕೇಳಿದಾಗ 108/125, ಇದು ಆ ಕಡೆ ಹೋದ್ರೆ 5/6 ಆಗುತ್ತೆ. ದೆನ್ ಸಿಂಪ್ಲಿಫೈ. 5 1 5 2 5 5 6 1 6 1 6 8 48. Then 18/25 is the value of x. ಅಂತಂದ್ರೆ ನಮ್ದು ಆನ್ಸರ್ ಎಷ್ಟು, 18/25. ದಿಸ್ ಈಸ್ NTPC ಕ್ವಶನ್ 2021.
ಈ ಥರದ ಪ್ರಶ್ನೆಗಳು ನಿಮ್ಮ ಬರುವಂತಹ ಪರೀಕ್ಷೆಗಳಿಗೆ ಬರ್ತವೆ. ಸೊ ಇನ್ನೂ ಕ್ಲಾಸನ್ನು ಮಾಡ್ತಾ ಇರ್ತೀನಿ, ಅದೇ ರೀತಿ ನೋಡ್ತಾ ಇರಿ. ಅದೇ ರೀತಿ ಏನಾದರೂ ಕ್ವಶನ್ಸ್ ಇತ್ತಂದ್ರೆ ನಿಮಗೆ ಈಗಾಗಲೇ ನಂಬರ್ ಅದ, ಅವರಿಗೆ ಆ ನಂಬರ್ಗೆ ನಾನು ಮೆಸೇಜ್ ಭಾಳ ಜನ ಮಾಡತ್ತಿದ್ರಿ. ಇನ್ನೂ ನಿಮ್ಮದು ಕ್ವಶನ್ ಇತ್ತಂದ್ರೆ ಈ ನಂಬರಿಗೆ ಮಾಡಿರಿ. ಅದೇ ರೀತಿ ಯಾವ ಟಾಪಿಕ್ ಮೇಲೆ ಮಾಡಲಿ ಅಂಥೇಳಿ RRB ಹಾಗೂ NTPC ಸಂಬಂಧ ಟಾಪಿಕ್ ಯಾವುದಾದ್ರು ಬೇಕಾದ್ರೆ ಕಮೆಂಟ್ ಮಾಡಿರಿ. ಓಕೆ, ದೆನ್ ಅಥವಾ ಮೆಸೇಜ್ ಹಾಕಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.